ಹಳೆ ಕೇಸ್ನ ಮತ್ತೆ ರೀಓಪನ್ ಮಾಡೋ ಥರ ಅವನಿಗೆ ಕಿಡ್ನಾಪ್ ವಿಷಯದ ಬಗ್ಗೆ ಮತ್ತೆ ಏನು ಹೇಳಕ್ ಹೋಗ್ತಿದ್ದಾಳೆ? ಕಿಡ್ನಾಪ್ ಮಾಡಿದ್ದು ಆ ಬಿಸ್ನೆಸ್ ಮೆನ್ನೇ ಆಗಿರ್ಬೋದು, ಬಟ್ ಕಿಡ್ನಾಪ್ ಮಾಡಿಸ್ಕೊಂಡಿದ್ ಮಾತ್ರ ಕೃಷ್ಣ ಭಾವನೆ ಅಂತ ನನ್ನ ಅನುಮಾನ. ಅಯ್ಯೋ ದೇವ್ರೆ, ಯಾವನೇ ಮಾಮೂಲಿ ಅಲ್ಲ. ಅನುಮಾನಕ್ಕೆ ಕೂಡ ಒಂದು ಅರ್ಥ ಇರಬೇಕು ಅವನೇ. ನಿಶ್ಚಿತಾರ್ಥ ನಡೆಯೋದಕ್ಕೂ ಮುಂಚೆ ಕೃಷ್ಣ ಭಾವ ನಮ್ಮೆಲ್ಲರ ಜೊತೆಗೂ ಇರ್ತೇನೆ ಮಾತಿಗೂ ಹೊರಗಡೆ ಹೋಗ್ತಾ ಇದ್ದಿದ್ದು ತುಂಬಾ ಅನುಮಾನಗಳಿಗೆ ದಾರಿ ಕೊಡುತ್ತೆ. ನಿಜ ಅಂತೀಯ? ಯಾವನಿ ಅಂತವ್ರು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡ್ರೆ ನನ್ನಂತ ಕಳ್ಳರ ಗತಿ ಏನು? ನಮ್ಮ ಮನೇಲಿ ನಡೀತಾ ಇರೋ ಪ್ರತಿಯೊಂದು ವಿಷಯನೂ ಆ ಬಿಸ್ನೆಸ್ ಮ್ಯಾನ್ಗೆ ಕೃಷ್ಣ ಭಾವನ್ ಮುಖಾಂತರ ಲೀಕ್ ಆಗಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಕೃಷ್ಣ ಭಾವನ್ ಮಾತ್ರನೇ ಯಾಕೆ ಕಿಡ್ನಾಪ್ ಮಾಡಬೇಕು? ಫ್ಯಾಮಿಲಿನಲ್ಲಿ ಇಷ್ಟು ಜನ ಇರಬೇಕಾದ್ರೆ ಅವರನ್ನೇ ಯಾಕೆ ಟಾರ್ಗೆಟ್ ಮಾಡಬೇಕು? ನಿನ್ ಪಾಯಿಂಟ್ ತುಂಬಾ ವ್ಯಾಲ್ಯೂಬಲ್ ಆಗಿದೆ ಅವನಿ. ತಮ್ಮ, ನೀನು ಕೂಡ ನಂಬ್ತಾ ಇದೀಯಾ? ಇದ್ಯಾಕೋ ನನಗೆ ಡೇಂಜರ್ ತರ ಕಾಣಿಸ್ತಿದೆ. ಹಾಗಾದ್ರೆ ಈ ವಿಷಯದ ಬಗ್ಗೆ ನಾವು ಅಪ್ಪ ಅಮ್ಮನ ಹತ್ರ ಡಿಸ್ಕಸ್ ಮಾಡೋಣ. ಅಣ್ಣನ ಕೈವಾಡ ಇದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ. ಇವನು ಅವಳಿಗೆ ಹೊಸ ಐಡಿಯಾ ಬೇರೆ ಕೊಡ್ತಿದ್ದಾನೆ. ಇನ್ನು ನಾನು ಗಂಟು ಮುಟ್ಟೆ ಕಟ್ಕೊಳ್ಳೋದೇ ಒಳ್ಳೇದು. ಅಪ್ಪ ಅಮ್ಮನ ಹತ್ರ ಹೇಳೋದು ಒಳ್ಳೇದು ಅನ್ನಿಸ್ತಿದೆ ಅವನಿ. ಹೇಳೋದಕ್ಕೆ ಎಷ್ಟೊತ್ತು ಬೇಕು ಬಾವಾ? ನಿಮಿಷದ ಕೆಲಸ. ಸ್ವಲ್ಪ ಕಾಯೋದು ಒಳ್ಳೇದು. ಕೃಷ್ಣ ಭಾವ ನಿಹಾರಿಕಾ ಟ್ರ್ಯಾಪ್ಗೆ ಪೂರ್ತಿಯಾಗಿ ಬೀಳದೆ ಇರೋ ಹಾಗೆ ಭಾವನ್ನ ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಭಾವಂಗೆ ಶಿಕ್ಷೆ ಆಗಬೇಕು ಅನ್ನೋದು, ಭಾವನ್ನ ಈ ಮನೆಯಿಂದ ಕಳಿಸ್ಬಿಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಭಾವ ಬದಲಾಗಬೇಕು. ಅವ್ರ ಕುಟುಂಬ ಎಷ್ಟು ಗ್ರೇಟ್ ಅಂತ ಅವ್ರು ತಿಳ್ಕೋಬೇಕು. ಛೇ, 800 ರೂಪಾಯಿ ಶೇರು ಸಡನ್ ಆಗಿ 200 ರೂಪಾಯಿಗೆ ಬಂದ್ಬಿಡ್ತು. ಛೇ, ಮದ್ವೆ ಆದಾಗ್ಲಿಂದ ನೋಡ್ತಿದ್ದೀನಿ ಇದೇ ಗೋಳು. ಚಿಚಿ, ಅವನಿ ಅವನಿ, ಏನಾಯ್ತತ್ತೆ? ಯಾಕಿಷ್ಟು ಸೀರಿಯಸ್ ಆಗಿದ್ದೀರಾ? ಬೇಗ ಹೊರಗಡೆ ಬಾ. ಏನತ್ತೆ? ಇನ್ನ ಎಷ್ಟು ದಿನ ನಿಮ್ಮ ಅಕ್ಕ ನಮ್ಮ ಮರ್ಯಾದೆ ಕಳಿಬೇಕು ಅಂತಿದ್ದಾಳೆ? ಏನ್ ಮಾಡಿದ್ಲಮ್ಮ? ಇವಳನ್ನ ನಾನು ಈ ಮನೇಲಿ ಹೀನಾಯವಾಗಿ ನಡ್ಸ್ಕೊತಿದ್ದೀನಿ ಅನ್ನೋ ಥರ ಮಾತಾಡ್ತಾಳೆ. ಸುಜಾತ ಮೊದ್ಲಿಂದಲೂ ಅದೇ ಕೆಲಸ ಮಾಡ್ತಾ ಇರೋದಲ್ವಾ ಅತ್ತೆ? ನಿನ್ ಮೇಲ್ ಪರ್ಸನಲ್ ಆಗಿ ನಮ್ಗೇನ್ ದ್ವೇಷ ಇರುತ್ತೆ? ನೀವು ಮಾಡೋ ಕೆಲ್ಸಗಳಿಂದ ತಾನೇ ನಮಗ್ ಕೋಪ ಬರೋದು. ಸುಜಾತ ಅದಕ್ಕೆ ಈ ಮಧ್ಯೆ ನಮ್ಮ ಜೊತೆ ಚೆನ್ನಾಗೇ ಇದಾರಲ್ವಾ, ಇವಾಗ ಸಡನ್ ಆಗಿ ಏನಾಯ್ತು? ರೋಡಲ್ಲಿ ಸಿಕ್ಕಿ ಏನ್ ಮಾತಾಡಿದ್ಲು ಅಂತ ಗೊತ್ತಾ? ನನ್ ತಂಗಿನ ಮನೇಲಿ ಕೆಲಸದವಳ ಹಾಗೆ ನೋಡ್ತಾ ಹೊರಗಡೆ ಅವ್ರ ಮುಂದೆ ಹೊಗಳ್ತಿದ್ದೀರಾ. ನಿಮ್ಮಿ 2 ನಾಲ್ಗೆ ನಾಟಕನ ಜನರು ಗುರುತಿಸದೇ ಇರ್ಬೋದು, ಆದ್ರೆ ಈ ಸುಜಾತ ಕಂಡು ಹಿಡಿ ಯಾವತ್ತಿಗೆ ಆದ್ರೂ ನಿಮ್ ವಂಶನ್ ಕಾಪಾಡೋದು, ನಿಮ್ ಮನೆ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗೋದು, ಅಲ್ಲಿ 10 ಊರಿನ ಜನರೆದುರು ಜೈಕಾರ ಹಾಕಿಸ್ಕೊಳ್ಳೋದು ಮಾತ್ರ ನನ್ ತಂಗಿನೇ. ಯಾವತ್ತಾದ್ರೂ ನಿನ್ನ ಕೆಲಸದವಳ ತರ ನೋಡಿದೀವ ನಾವು? ಯಾಕೆ ಹಾಗೆ ಮಾತಾಡ್ಬೇಕು? ನೋಡಮ್ಮ, ನೀನು ಅಂದ್ರೆ ನಮಗೆ ಒಳ್ಳೊಳಗೇನೆ ಅಭಿಮಾನ ಪ್ರೀತಿ ಇದೆ. ಏನಂದ್ರಿ ಏನಂದ್ರಿ ಏನಂದ್ರಿ? ಅವನಿ ಮೇಲೆ ಪ್ರೀತಿ ಅಭಿಮಾನ ಇದೆ ಅಂದ್ರ? ಹೌದು. ಏನಪ್ಪ ಇವತ್ತು ನಾವು ಕೇಳಬಾರ್ದಿರೋ ಮಾತೆಲ್ಲ ಕೇಳ್ತಿದೀವಿ?
ತಪ್ಪೇ ಆಗಿರಬಹುದು. ಅಷ್ಟು ಮಾತ್ರಕ್ಕೆ ಅವನಿಗೆ ಮರ್ಯಾದೆ ಕೊಡದೇ ಇರೋದಕ್ಕೆ ಆಗೋದಿಲ್ಲ. ಅದಕ್ಕೆ ಕಾರಣ ಅವನಿ ಮಾಡಿರೋ ಒಳ್ಳೆ ಕೆಲಸಗಳ ಜೊತೆಗೆ ಅವಳು ನಮ್ಮ ರಕ್ತ ಸಂಬಂಧಿ ಆಗಿರೋದು. ಈ ಅವನಿಗೆ ಮಾರ್ಕ್ಸ್ ತುಂಬ ಜಾಸ್ತಿ ಸಿಗ್ತಿದೆ. ಇದು ಸ್ವಲ್ಪ ನನಗೆ ಡೇಂಜರ್ ಅಲ್ವಾ? ಹೊರಗಡೆ ಕೋಪ ತೋರಿಸ್ತಾ ಇದ್ರು, ಒಳಗಡೆ ನನ್ನ ಮೇಲೆ ಇಷ್ಟು ಪ್ರೀತಿ ಇರೋದಕ್ಕೆ ತುಂಬಾ ತುಂಬಾ ಸಂತೋಷ ಅತ್ತೆ. ನಿಮ್ ಕಣ್ಣಲ್ಲಿ ಕೋಪ ಬಿಟ್ರೆ ಅವನ ಮೇಲೆ ದಯೆ ಕರುಣೆ ಯಾಕೆ ಕಾಣಿಸಲ್ಲ ಅಂತ ಬೇಜಾರು ಮಾಡ್ಕೋತಿದ್ದೆ. ನನ್ನ ಹೆಂಡತಿ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿರೋದಕ್ಕೆ ನನಗೆ ತುಂಬ ಆನಂದ ಆಗ್ತಿದ್ಯಮ್ಮ. ಇವಾಗ ನಾನು ಸೀನಿಗೆ ಎಂಟರ್ ಆಗೋ ಸಮಯ ಬಂತು. ಹಲೋ. ಅಯ್ಯೋ, ಇವತ್ತು ಮನೆ ವಾತಾವರಣ ಎಲ್ಲ ತುಂಬಾ ವಿಚಿತ್ರವಾಗಿದೆ. ಹೀಗಾದ್ರೆ ವರ್ಕೌಟ್ ಆಗಲ್ಲ. ಈಗಷ್ಟೇ ಹೊರಟಿದ್ದೀನಿ, ಬಂದ್ಬಿಡ್ತೀನಿ. ಸರಿ ಕಣೋ, ಬರ್ತೀನಿ, ಬಾಯ್. ಏನಿದು ಕೃಷ್ಣ, ರೌಡಿ ಅಳಿಯನ್ ಗೆಟಪ್ ಅಲ್ಲಿ ಎಂಟ್ರಿ ಕೊಟ್ಟಿದ್ಯಾ? ಬಣ್ಣದ ಕಲ್ನ ತಗೊಂಡ್ ಬಂದು ರತ್ನದ ಹಾಗೆ ಬದಲಾಯಿಸಿದ್ರೆ ನೀನ್ ಮತ್ತೆ ಬಣ್ಣದ ಕಲ್ಲಾಗೆ ಬದಲಾಗಿದೆಯಲ್ಲ, ಯಾಕೆ? ಏನಾಯ್ತು ಕೃಷ್ಣ ಅವರೇ? ನಾವು ಕೇಳಿದ್ರೆ ಹೇಳಲ್ಲಮ್ಮ, ನೀನೇ ಕೇಳಮ್ಮ. ಕೃಷ್ಣ, ಏನಾಯ್ತು ಕಂದ? ನಿನ್ನ ಹಳೆ ಜೀವನ ನಮ್ಮ ಕಣ್ಣಿಗೆ ಯಾವತ್ತೂ ಕಾಣಿಸ್ಬಾರ್ದು ಅಂತ ಒಬ್ಬ ತಾಯಿಯಾಗಿ ನಾನ್ ಯಾವಾಗ್ಲೂ ಅನ್ಕೋತಾ ಇರ್ತೀನಿ. ಮತ್ತೆ ಯಾಕೆ ಹೀಗಿದ್ಯಾ? ನಿಮ್ಮ ಅಣ್ಣ ಈ ಅವತಾರದಲ್ಲಿ ಬಂದಿದ್ದಾರೆ ಅಂದ್ರೆ ಏನೋ ಹೊಸ ಸ್ಕೀಮ್ ಯೋಚನೆ ಮಾಡಿದ್ದಾರೆ ಅಂತಾನೆ ಅರ್ಥ. ನನಗೂ ಅದೇ ಅನ್ನಿಸ್ತಿದೆ. ಎಲ್ಲಿ ಹೊರಟಿದ್ಯಾ ಕೃಷ್ಣ? ನಾನು ಹೋಗ್ತಾ ಇದ್ದೀನಿ ಅಪ್ಪ. ಈ ಅವತಾರದಲ್ಲಿ ಅಂದ್ರೆ ವಟಾರಕ್ಕೆ ಆಗಿರುತ್ತೆ. ಬೆಳೆಸ್ತವ್ರೇನಾದ್ರೂ ನೆನ್ಪಾದ್ರ ಕೃಷ್ಣ? ಒಂದ್ 4 ದಿನ ಅಲ್ಲಿದ್ದು ಬರೋಣ ಅನ್ಕೊಂಡ್ಯಾ? ಬಾಯಿ ತೆಗೆದು ಮಾತಾಡು ಕೃಷ್ಣ. ಮುತ್ತುಗಳೆಲ್ಲ ಬಿದ್ದೋಗಲ್ಲ ಬಾವ, ಮಾತಾಡು. 4 ದಿನಕ್ಕೋಸ್ಕರ ಅಲ್ಲ, ಪರ್ಮನೆಂಟಾಗಿ ಹೋಗ್ತಾ ಇದ್ದೀನಿ. ಏನಂದ್ರೆ? ಹೌದಮ್ಮ, ನಾನು ಈ ಮನೇಲಿ ಇರಲ್ಲ, ಇರೋದಿಲ್ಲ, ಇರೋದ್ ಬಿಡಲ್ಲ ಕೂಡ. ಅದಕ್ಕೆ ನಾನು ಹೇಗೆ ಬಂದಿದ್ನೋ ಹಾಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಇರೋದಕ್ ಬಿಡಲ್ವಾ? ಯಾರದು? ಹೋಗಕ್ಕೂ ಮುಂಚೆ ಜಗಳ ಮಾಡಿಸಿ ಹೋದ ಅಂತ ಅನ್ಕೋತಾರೇನೋ. ಬೇಡ ಅಮ್ಮ. ಯಾರೇನು ಅನ್ಕೊಂಡ್ರು ನಿಂಗೆ ಬೇಕಾಗಿಲ್ಲ. ನೀನು ಹೇಳು ಕೃಷ್ಣ. ಬೇಡ ಬಿಡಪ್ಪ. ಪುರೋಹಿತರು ಮನೆಗೆ ಹೋಗಿ ಬರೋ 15ನೇ ತಾರೀಕು ನಿನ್ನ ಮದುವೆ ಮುಹೂರ್ತ ಇಡಿಸ್ಕೊಂಡು ಬಂದಿದ್ದೀವಿ. ಮದುವೆಗೂ ಮುಂಚೆ ಇಂಥ ನಿರ್ಧಾರ ತಗೊಳ್ಳೋ ಅಗತ್ಯ ಯಾರಿಂದ ಬಂತು? ನಿನ್ ಮನ್ಸು ಯಾರಿಂದ ಗಾಯ ಆಯ್ತು ಅಂತ ಹೇಳು ಕಂದ. ಅತ್ತೆ ಮಾವ, ನೀವ್ ಬರೋದಕ್ಕೋಸ್ಕರ ಎಷ್ಟು ದೇವ್ರಿಗೆ ಬೇಡ್ಕೊಂಡಿದ್ರು, ಎಷ್ಟು ದಿನ ನರಕ ಯಾತನೆ ಅನುಭವಿಸಿದ್ದಾರೆ ಅಂತ ನಿಮಗ್ ಗೊತ್ತಿಲ್ವಾ ಕೃಷ್ಣ ಅವ್ರೆ? ವಿಷಯ ಏನು ಅಂತ ಅವನಿ,
ಹೌದಮ್ಮ. ನನ್ನ ಹೆಂಡತಿ ಏನ್ ಮಾಡಿದ್ಲು ಅಣ್ಣ? ನೀನು ಹೊರಗಡೆ ಹೋಗುವಂತ ಕಷ್ಟ ಅವನಿಗೆ ಏನ್ ಕೊಟ್ಲು? ಯಾಕಣ್ಣ ಅವನೇನ್ ಟಾರ್ಗೆಟ್ ಮಾಡ್ತಿದ್ಯಾ? ಅಮ್ಮ, ಈಗಷ್ಟೇ ಅವನಿ ಶ್ರೀಕರ್ ಹತ್ರ ನನ್ನ ಬಗ್ಗೆ ಏನು ಹೇಳಿದ್ದು ಗೊತ್ತಾ? ಕಿಡ್ನಾಪ್ ಮಾಡಿಸಿದ್ ಯಾರು, ಏನು ಅನ್ಕೊಂಡು ಮಾಡಿದ್ರು ಅಂತ ಎಲ್ಲ ಕ್ಲಿಯರ್ ಆಗೇ ಗೊತ್ತಾಯ್ತಲ್ವಾ? ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ? ಇದೇ ಭಾವ, ಕಿಡ್ನ್ಯಾಪ್ ಮಾಡಿದ್ದು ಆ ಬಿಸ್ನೆಸ್ ಮ್ಯಾನ್ನೇ ಆಗಿರ್ಬೋದು, ಬಟ್ ಕಿಡ್ನ್ಯಾಪ್ ಮಾಡಿಸ್ಕೊಂಡಿದ್ದು ಮಾತ್ರ ಕೃಷ್ಣ ಭಾವನೆ ಅಂತ ನನ್ನ ಅನುಮಾನ. ನಮ್ಮ ಮನೇಲಿ ನಡೀತಾ ಇರೋ ಪ್ರತಿಯೊಂದು ವಿಷಯನೂ ಆ ಬಿಸ್ನೆಸ್ ಮ್ಯಾನ್ಗೆ ಕೃಷ್ಣ ಭಾವನ್ ಮುಖಾಂತರ ಲೀಕ್ ಆಗಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಾನು ನಮ್ಮ ಮನೆಗೆ ಬರೋದು ಮೊದಲಿಂದನೂ ಅವನಿಗೆ ಸ್ವಲ್ಪನೂ ಇಷ್ಟ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ. ಮೊದಲನೇ ದಿನ ಏನೋ 50 ಲಕ್ಷ ಕೇಳಿರೋ ಹಾಗೆ ಆರೋಪ ಮಾಡಿದ್ಲು. ಮತ್ತೊಂದ್ಸಲಿ ಮೂಗುತಿ ವಿಷಯದಲ್ಲಿ ಅನುಮಾನಿಸಿದ್ಲು. ಇನ್ನೊಂದ್ಸಲ 5 ಲಕ್ಷ ಕಳ್ತನ ಆಗಿರೋ ವಿಷಯದಲ್ಲಿ ಡ್ರಾಮಾ ಆಡಿದ್ಲು. ಈಗೇನೋ ನೇರವಾಗಿ ಕಿಡ್ನಾಪ್ ವಿಷಯದಲ್ಲಿ ಇವನ್ ಪಾತ್ರ ಇದೆ ಅಂತಿದ್ದಾಳೆ. ಎಂತ ಅವಮಾನ, ಎಂತ ಘೋರ! ನಾನಾಗಿದ್ರೆ ಇಷ್ಟೊತ್ತಿಗೆ ಸೂಸೈಡ್ ಮಾಡ್ಕೋತಿದ್ದೆ. ನನಗೆ ಬದುಕಬೇಕು ಅಂತಿದ್ದೆ ಬಾಬಾ, ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ಅವಾಗ ಬಂದು ಗೇಟ್ ಹೊರಗಡೆಯಿಂದಾನೆ ಅಮ್ಮನ್ನ ಅಪ್ಪನ್ನ ಕಣ್ಣಾರೆ ನೋಡ್ಬೋದಲ್ವಾ? ಯಾಕೆ ಹಾಗಂದೆ? ಭಾವ ನಡ್ಕೊಂಡಿದ್ದ ರೀತಿ ನನಗೆ ಹಾಗನ್ನಿಸ್ತು. ನಂದು ಅನುಮಾನ ಅಷ್ಟೇನೆ. ಕೋಟ್ಯಾಂತರ ರೂಪಾಯಿಗೆ ವಾರಸ್ದಾರ ಅವನು. ನನ್ನ ಮಗನಿಗೆ ಅಂತ ಅಗತ್ಯ ಯಾಕೆ ಬರುತ್ತೆ ಹೇಳು? ವಟಾರದಿಂದ ಬಂದಿರೋ ಅಣ್ಣನ್ಗೆ ಮಿಸ್ ಆಗಿ ಅಂತ ಯೋಚನೆ ಏನಾದ್ರೂ ಬಂದಿದ್ಯಾ ಅಂತ ಅವನಿ ಏನೋ ಹಾಗೆ. ಬಾಯಿ ಮುಚ್ಕೊಳ್ಳೋ. ನಿನ್ನ ಅಣ್ಣನ ಬಗ್ಗೆ ನಿನ್ನ ಹೆಂಡತಿ ಹಂಗೆ ತಪ್ಪಾಗಿ ಮಾತಾಡಿದಕ್ಕೆ ಅವಳು ಕೆನ್ನೆಗೆ ಒಂದು ಹೊಡೆಯೋದು ಬಿಟ್ಟು ಸಮರ್ಥನೆ ಮಾಡ್ತಿದ್ಯಾ ಅವಳನ್ನ? ಅದಲ್ಲ ಅಪ್ಪ. ಅಷ್ಟಕ್ಕೂ ಏನ್ ನಿಮ್ಮ ಉದ್ದೇಶ? ನನ್ ಕೃಷ್ಣ ಅವರು ಹೇಗ್ ಕಾಣಿಸ್ತಿದ್ದಾರೆ ನಿಮ್ಗೆ? ಕಳ್ಳನ್ ಥರ ಕಾಣಿಸ್ತಿದ್ದಾರಾ? ನಿಶ್ಚಿತಾರ್ಥ ಆಗೋಯ್ತು ಅಂತ ತಡ್ಕೊಳಕ್ ಆಗ್ತಾ ಇಲ್ವಾ? ಮನ್ಸಲ್ಲಿ ಇಷ್ಟೊಂದು ಕುತಂತ್ರ ಇಟ್ಕೊಂಡು ಬದುಕ್ತಿದ್ದೀರಾ ನೀವು? ಚಿಚಿ, ಕುತಂತ್ರ ಪಿತೂರಿಗಳು ನನಗೂ ನನ್ನ ಗಂಡನಿಗೂ ಬರೋದಿಲ್ಲ. ಸಾಕು, ನಿಲ್ಲಿಸ್ತ್ಯಾ? ನಿನ್ ಬಗ್ಗೆ ಒಳ್ಳೇದಾಗಿ ಯೋಚನೆ ಮಾಡೋ ಅಷ್ಟರಲ್ಲಿ ಇಂಥದ್ ಯಾವ್ದಾದ್ರು ಒಂದ್ ತರಲೆ ಕೆಲಸ ಮಾಡ್ತಾನೆ ಇರ್ತೀಯ. ಇವಾಗ ಹೇಳ್ತಾ ಇದೀವಿ ಕೇಳು. 15ನೇ ತಾರೀಕು ಕೃಷ್ಣನ್ಗೂ ನಿಹಾರಿಕಾಗೂ ಮದ್ವೆ ನಡೆಯೋವರೆಗೂ ನೀನು ಮೌನವಾಗಿರ್ಬೇಕು. ತಪ್ಪಾಗಿ ಏನಾದ್ರೂ ಆರೋಪ ಮಾಡಿದ್ಯೋ ಚೆನ್ನಾಗಿರೋದಿಲ್ಲ. ಕಂದ ಕೃಷ್ಣ, ನೀನು ಈ ಮನೆ ವಾರಸ್ದಾರ, ಸರ್ವ ಹಕ್ಕುಗಳು ಸರ್ವಾಧಿಕಾರ ಇರೋ ಅಂತವನು ನೀನು. ಇಂಥವ್ರ ಮಾತನ್ನ ನೀನ್ ಮನ್ಸಿಗೆ ತಗೋಬೇಡ, ಸರಿನಾ? ಸರಿ ಅಮ್ಮ. ನೀವ್ ಒಳಗಡೆ ಹೋಗಿ. ಅವನಿ ಅಂದ ಮಾತುಗಳಿಗೆ ನೀನ್ ಬೇಜಾರು ಮಾಡ್ಕೋಬೇಡಪ್ಪ. ಈ ಗೆಟಪ್ ಅಲ್ಲಿ ನೋಡಕ್ ಆಗ್ತಿಲ್ಲ. ಬೇಗ ಬದಲಾಯಿಸ್ಕೋ ಕೃಷ್ಣ. ಹಣ್ಣಿರೋ ಮರಕ್ಕೆ ಕಲ್ಲಿನ ಏಟು ಅಂದ ಹಾಗೆ ಅವನಿ ಯಾಕೋ ನನ್ನಂತ ಒಳ್ಳೆಯವನನ್ನ ಕೆಟ್ಟವನಾಗಿ ಮಾಡ್ತಾ ಇದ್ದಾಳೆ. ನಿನಗೆ ಅವಾಗ ಇಂಥ ಏಟ್ ಬೀಳ್ತಾ ಇರಬೇಕು ಅವನಿ.
ಯೋಚನೆ ಮಾಡ್ತಾ ಇರೋದಕ್ಕೂ ಕೃಷ್ಣ ಬಾವ ಯೋಚನೆ ಮಾಡ್ತಾ ಇರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಗೊತ್ತಾಯ್ತಾ ಬಾವ? ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಏನು? ನೀನ್ ಒಳ್ಳೇದ್ ಮಾಡ್ಬೇಕು ಅಂತ ನೋಡೋದು, ಅದ್ ಕೆಟ್ಟಾಗ್ ಬದ್ಲಾಗೋದು ಪ್ರತಿ ಸಲ ಹೀಗೆ ನಡೆಯುತ್ತೆ. ಅದಕ್ಕೆ ಬಿಟ್ಬಿಡು. ಏನ್ ಬಿಡ್ಬೇಕು? ಕುಟುಂಬದ ವಿಷಯನ ಬಿಟ್ಬಿಡು. ಏನ್ ಹೇಳ್ತಿದ್ಯಾ ಬಾವ? ನೀನ್ ಎಷ್ಟೇ ಪ್ರಯತ್ನ ಮಾಡ್ತಿದ್ರು ರಿವರ್ಸ್ ಆಗ್ತಿದೆ. ಸಮಯ ಬಂದಾಗ ಬಯಲಾಗ್ಬೇಕಾಗಿರೋ ವಿಷಯಗಳು ಹೇಗಾದ್ರೂ ಬದಲಾಗುತ್ತೆ. ಬಯಲಾಗ್ಲಿಲ್ಲ ಅಂದ್ರೆ? ನಿಜನ ಜಾಸ್ತಿ ದಿನ ಬಚ್ಚಿಡೋಕ್ಕಾಗಲ್ಲ ಅವನಿ. ಅದು ನಿಜಾನೇ, ಇಲ್ಲ ಅಂತ ಇಲ್ಲ. ಅಷ್ಟ್ರಲ್ಲಿ ಆಗ್ಬಾರ್ದು ನಷ್ಟ ಎಲ್ಲ ಆಗ್ಬಿಟ್ಟು ಎಲ್ರೂ ಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ಏನ್ ಮಾಡಕ್ಕಾಗತ್ತೆ? ಕೃಷ್ಣ ಬಾವ ಕಳ್ಳ ಅನ್ನೋ ನಿಜ ಅತ್ತೆಯವರು ಗೊತ್ತಿಲ್ಲ. ಆಲ್ರೆಡಿ ನಿಹಾರಿಕಾ ಅನ್ನೋ ಇನ್ನೊಬ್ಬ ಕಳ್ಳಿ ಮನೇಲಿ ಯಾವತ್ತಿಂದಾನೋ ಇದ್ದಾಳೆ. ಇಬ್ರಿಗೂ ಮದ್ವೆ ಆಗೋಯ್ತು ಅಂದ್ರೆ ಆಮೇಲೆ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಉಳಿಯತ್ತಾ? ಹೇಳು ಬಾವಾ. ರಾಂಗ್ ನ ರೈಟ್ ಮಾಡ್ಕೊಳ್ಳೋದಕ್ಕೆ ನಾವು ಬರಿತಾ ಇರೋದು ಬ್ಲ್ಯಾಕ್ ಬೋರ್ಡ್ ಮೇಲೆ ಚಾಕ್ ಪೀಸ್ ಅಲ್ಲಿ ಬರೆಯೋ ಅಂತ ಬರಹಗಳು ಅಲ್ಲ ಬಾವಾ, ನಮ್ ಎಲ್ರೂ ಹಣೆ ಬರಹಗಳು. ಆ ಹಣೆ ಬರಹನ ನಿಹಾರಿಕಾ ಅಂತ ಕೆಟ್ಟವ್ರ ಕೈಯಲ್ಲಿ ಹೇಗಿಡೋದಕ್ಕಾಗತ್ತೆ? ಅದನ್ನ ಅರ್ಥ ಮಾಡ್ಕೊಳ್ದೆ ಬಿಟ್ಬಿಡು ಅಂತ್ಯಲ್ಲ. ಎಲ್ಲರ ಮುಂದೆ ಮಾಡ್ತಿರೋ ಅಪರಾಧಕ್ಕೆ ನನ್ನ ಹೆಂಡತಿ ಪದೇ ಪದೇ ಅವಮಾನ ಸಹಿಸ್ಕೊಳ್ಳೋದನ್ನ ನನ್ನ ಹತ್ರ ತಡ್ಕೊಳಕ್ಕಾಗ್ತಿಲ್ಲ. ನನಗೂ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಆದ್ರೆ ಬೇರೆ ದಾರಿ ಇಲ್ಲ. ಒಬ್ಬ ಸೈನಿಕ ಯುದ್ಧ ಭೂಮಿನಲ್ಲಿ ಕಾಲಿಟ್ಟಾದ್ಮೇಲೆ ಹಿಂದೆ ತಿರುಗಿ ಓಡ್ ಹೋಗಲ್ಲ. ನನ್ನ ಕುಟುಂಬದ ವಿಷಯದಲ್ಲಿ ನಾನು ಹಾಗೇನೆ. ಅವನಿ, ದೊಡ್ಡವರೊಂದು ಮಾತು ಹೇಳ್ತಿರ್ತಾರೆ, ನಮಗೆ ಬೆಲೆ ಇಲ್ಲದೆ ಇರುವಾಗ ದೂರವಾಗಿರೋದು ಒಳ್ಳೇದು ಅಂತ. ನಮ್ಮ ಮಾತಿಗೆ ಬೆಲೆ ಇಲ್ದಿರುವಾಗ ಮೌನವಾಗಿರೋದೇ ಒಳ್ಳೇದು. ಈ ಮಾತನ್ನ ನಾವು ಪ್ರತಿ ಸಂದರ್ಭಕ್ಕೂ ಅನ್ವಯ ಮಾಡ್ಕೋಬಾರ್ದು ಬಾಬಾ. ನೀನ್ ಹೇಳ್ದ ಹಾಗೆ ಮಾಡಿದ್ರೆ ನಮ್ ಕುಟುಂಬಕ್ಕೆ ನಾವೇ ದ್ರೋಹ ಮಾಡ್ಕೊಂಡ ಹಾಗೆ ಆಗತ್ತೆ. ಈ ಆರ್ಗ್ಯುಮೆಂಟ್ನ ಪ್ರೊಲಾಂಗ್ ಮಾಡಬೇಡ. ಫೈನಲ್ ಆಗಿ ನಾನು ಹೇಳೋದನ್ನ ಕೇಳು. ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಿನಗೆ ಜಗಳ ಅನಾವಶ್ಯಕ. ಅಣ್ಣ ಅದಕ್ಕೆ ಅಕ್ಕ ಬಾವನ ಹಾಗೆ ನೀನು ಕೂಡ ಅಮ್ಮ ಅಪ್ಪನಿಗೆ ಇಷ್ಟು ಆಗೋ ಹಾಗೆ ವರ್ತಿಸು. ಅದೇ ಕಣೋ, ಅವನಿಗೆ ಹಾಗ್ ಬುದ್ಧಿ ಹೇಳು. ನೀನ್ ಹೇಳ್ದಾಗೆ ಅವನಿ ನಡ್ಕೊಂಡ್ಬಿಟ್ರೆ ಅವನಿನ ಪ್ರೀತಿಯಿಂದ ನೋಡ್ಕೋತೀವಿ, ನಡೆದಿದ್ದನ್ನೆಲ್ಲ ಮರ್ತು ಹೋಗ್ತೀವಿ. ಆ ರೀತಿಯಾಗಿ ನೀನಿದ್ರೆ ನಮ್ಮ ಮನೆಯಲ್ಲಿ ನಿನ್ಗೆ ಸೋದರ ಸೊಸೆಯಾಗಿ ಮರ್ಯಾದೆ, ಚಿಕ್ಕ ಸೊಸೆಯಾಗಿ ಗೌರವ ಎರಡೂ ಸಿಗುತ್ತೆ. ಕೇಳಿಸ್ಕೊಂಡೆ ಅಲ್ವಾ? ಮನೇಲಿ ತಪ್ಪು ನಡೀತಾ ಇರ್ಬೇಕಾದ್ರೆ ಪ್ರೇಕ್ಷಕರ ಹಾಗೆ ನೋಡ್ತಾ ನನಗೆ ಯಾಕೆ ಅಂತ ಬಿಡೋದಕ್ಕಾಗಲ್ಲ. ಆ ಥರ ಸ್ವಾರ್ಥದಿಂದ ನಿಮ್ ಪ್ರೀತಿನ ಪಡ್ಕೊಳ್ಳೋ ಅಗತ್ಯ ನನಗಿಲ್ಲ. ಹಾಗೆ ಸಿಗೋ ಅನುರಾಗ ನನಗ್ ಬೇಡ. ಅದು ನನಗೆ ಸಂತೋಷ ಕೊಡಲ್ಲ. ಮನೆಯಲ್ಲಿ ಏನ್ ತಪ್ಪು ನಡೀತಿದೆ ಅಂತ ಅನ್ಕೊಂಡಿದ್ಯಾ? ಯಾವುದೇ ಬಯಲಾಗಬೇಕು ಅಂದ್ರೂ ಪರಿಸ್ಥಿತಿಗಳು ಅನುಕೂಲವಾಗಿರ್ಬೇಕು ಮಾವ. ಅಲ್ಲಿವರೆಗೂ ಕೂಡ ನೀವು ನನ್ನ ಬೈದ್ರು ಹೊಡೆದ್ರು ನನಗ್ ಒಳ್ಳೇದು ಅನ್ಸಿದ್ದನ್ನೇ ನಾನು ಮಾಡ್ತಾ ಹೋಗ್ತೀನಿ. ನನ್ನ ಹೋರಾಟ ನಿಲ್ಸಲ್ಲ. ನಿನಗೆ ನನ್ನ ತಂಗಿ ಸುಭದ್ರ ಹಠಾನೆ ಬಂದಿದೆ. ಅದಕ್ಕೆ ಸುಭದ್ರ ಎಲ್ಲರಿಂದ ದೂರ ಆಗಿದ್ದು. ಈಗ ನಿನ್ನಲ್ಲಿ ನನಗೆ ಸುಭದ್ರನೇ ಕಾಣ್ತಾ ಇದ್ದಾಳೆ. ವಾಸ್ತವವಾದಿ ಲೋಕ ವಿರೋಧಿ ಅಂತ ಅಂತಾರೆ ಮಾವ. ಸದ್ಯಕ್ಕೆ ನಾನು ನಿಮಗೆ ವಿರೋಧಿ ತರ ಕಾಣಿಸ್ತಾ ಇದ್ದೀನಿ. ಒಂದ್ ವಿಷಯ ಮಾವ, ನಾನ್ ಮಾತ್ರ ನಮ್ಮಮ್ಮನ ಹಾಗೆ ಅಮಾಯಕಳಲ್ಲ. ನಾನ್ ಮನೇಲಿರೋ ಸಮಸ್ಯೆಗಳಿಗೆ ಹೋರಾಡ್ತೀನಿ. ಇನ್ನೇನ್ ಬದ್ಲಾಗಲ್ಲ. ಅಮ್ಮ, ಏನ್ ಹಾಗೆ ನೋಡ್ತಿದ್ದೀರಾ? ಒಂದೊಂದ್ಸಲ ನಿನ್ನ ಕಣ್ಣಿಗೆ ಒನಕೆ ಓಬವ್ವ ಹಾಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಗೆ ಕಾಣಿಸ್ತಿರ್ತೀಯ. ಅಷ್ಟು ದೊಡ್ಡವ್ರಿಗೆಲ್ಲ ನನ್ನನ್ನು ಹೋಲಿಸ್ಬೇಡ ಬಾವ. ನಾನು ನಿನ್ ಮುದ್ದಿನ ಹೆಂಡ್ತಿ ಅಷ್ಟೇ.